ಬೈಂದೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಯಾವುದೇ ನಿಯಮಗಳನ್ನು ಅನುಸರಿಸದೆ ಅಕ್ರಮವಾಗಿ ಮರ ಕಡಿದು ಟನ್ಗಟ್ಟಲೆ ಮಣ್ಣು ಸಾಗಾಟ ಮಾಡಲಾಗಿದೆ. ಆದರೆ ಸಾಮಾನ್ಯ ಜನರಿಗೆ ನಿಯಮ ಕಾನೂನಿನ ಸಬೂಬು ಹೇಳುವ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಹೌದು, ಬೈಂದೂರು ತಾಲೂಕಿನ ಶಿರೂರು ಗ್ರಾಮ ಪಂಚಾಯಿತಿಯ ಮೇಲ್ಪಂಕ್ತಿ ಅಂಬೇಡ್ಕರ್ ನಗರದಲ್ಲಿ ಅಕ್ರಮ ಮಣ್ಣು ಸಾಗಾಟ ನಡೆಯುತ್ತಿದೆ. ಸರ್ಕಾರಿ ಜಾಗದಲ್ಲಿ ರಾಜಾರೋಷವಾಗಿ ಟನ್ಗಟ್ಟಲೆ ಮಣ್ಣು ಸಾಗಾಟ ಮಾಡಿರುವುದು ಅಲ್ಲದೆ ಸರ್ಕಾರಿ ಜಾಗದಲ್ಲಿ ಬೋರ್ವೆಲ್ ಕೊರೆದು ವಿದ್ಯುತ್ ಅಳವಡಿಸಿ ನಿರಂತರವಾಗಿ ಲೂಟಿ ಮಾಡುವ ಕಾರ್ಯ ನಡೆಯುತ್ತಿದೆ. ಇಷ್ಟಾದರೂ ಯಾವುದೇ ಅಧಿಕಾರಿಗಳು ಇತ್ತ ತಲೆ ಹಾಕಿಯೂ ನೋಡಿಲ್ಲ ಎನ್ನುವುದೇ ಇಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಶಿರೂರು ಗ್ರಾಮದ ಅಂಬೇಡ್ಕರ್ ಕಾಲೋನಿ, ಮೇಲ್ಪಂಕ್ತಿ ಅಂಬೇಡ್ಕರ್ ಕಾಲೋನಿ, ಇಲ್ಲಿ 15ರಿಂದ 20ಕ್ಕೂ ಹೆಚ್ಚು ದಲಿತ ಕುಟುಂಬಗಳು ಹಲವಾರು ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾವೆ. ಏನು ನಮ್ಮ ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದಾರೆ. ಈ ಜಾಗ ಗುಡ್ಡಗಾಡು ಪ್ರದೇಶವಾಗಿದ್ದು, ಇದೇ ಗುಡ್ಡಗಾಡು ಪ್ರದೇಶದಲ್ಲಿ ರಾಮಕೃಷ್ಣ ಭಟ್ ಮತ್ತು ರಾಮನಾಥ್ ಭಟ್ ಎನ್ನುವರು ಅಕ್ರಮ ಗಣಿಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ. ಅಕ್ರಮವಾಗಿ ಮಣ್ಣನ್ನ ಸಾಗಾಟ ಮಾಡಿ ಈ ಒಂದು ಗುಡ್ಡವನ್ನ ಅಪಾಯದ ಅಂಚಿಗೆ ಇವರು ತೆಗೆದುಕೊಂಡು ಹೋಗಿದ್ದಾರೆ. ಇವರು ಗುಡ್ಡದ ಮಣ್ಣನ್ನ ತೆಗೆದಿರೋದ್ರಿಂದ ಏನು ಇಲ್ಲಿ ಗುಡ್ಡದ ಮೇಲ್ಗಡೆ ಮನೆಯನ್ನ ಕಟ್ಕೊಂಡಿದ್ದಾರೆ ದಲಿತ ಕುಟುಂಬಗಳು. ಇವರ ಮನೆಗಳು ಅಪಾಯದ ಅಂಚಿನಲ್ಲಿವೆ. ಈ ಬಗ್ಗೆ ನಾವು ಸಂಬಂಧಪಟ್ಟ ಗಣಿ ಇಲಾಖೆಗೆ ಕಳೆದ ಬಾರಿ ದೂರನ್ನ ನೀಡಿ ಅವರ ವಿಚಾರಣೆ ಹಂತದಲ್ಲಿದೆ, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಇದಾಗಿಯೂ ಕೂಡ ಇವರ ಅಕ್ರಮ ಚಟುವಟಿಕೆಗಳು ಈ ಭಾಗದಲ್ಲಿ ಮುಂದುವರೆದಿದ್ದು, ನಾವು ಈ ವಿಚಾರವನ್ನ ಬೈಂದೂರು ಮಾನ್ಯ ತಹಶೀಲ್ದಾರ್ ಅವರಿಗೆ ತಿಳಿಸಿದ್ರು ಕೂಡ ಈವರೆಗೂ ಯಾವುದೇ ಕ್ರಮವನ್ನ ಇವರು ಕೈಗೊಳ್ತಾ ಇಲ್ಲ. ಆದ್ರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಬೈಂದೂರು ತಹಶೀಲ್ದಾರ್ ಅವರೇ, ತಾವು ದಲಿತ ಕುಟುಂಬಗಳಿರುವಂತಹ ಈ ಪ್ರದೇಶಕ್ಕೆ ಬಂದು ಇವರ ಜೀವನವನ್ನ ತಾವು ಕಣ್ಣಾರೆ ನೋಡ್ಕೊಂಡು ಹೋಗಿ. ಇವರು ಬಹಳ ಕಷ್ಟದಲ್ಲಿದ್ದಾರೆ. ಇವರಿಗೆ ರಕ್ಷಣೆಯನ್ನ ನೀಡೋದ್ರ ಜೊತೆಗೆ ಏನು ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ ರಾಮಕೃಷ್ಣ ಭಟ್ ಮತ್ತು ರಾಮನಾಥ್ ಭಟ್ ಎಂಬುವರ ಮೇಲೆ ತಾವು ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕು. ಈ ಹಿಂದೆ ಕೂಡ ಮಂಗಳ ಅವರ ಮನೆ ಬಿರುಕು ಬಿಟ್ಟಂತದ್ದು ಬಹಳಷ್ಟು ಸುದ್ದಿ ಮಾಡಿತ್ತು. ಅವರಿಗೆ ಪುನರ್ವಸತಿಗೆ ಕಲ್ಪಿಸುವ ಪ್ರಕ್ರಿಯೆ ಕೂಡ ಬಹಳಷ್ಟು ನಿಧಾನವಾಗಿ ನಡೀತಾ ಇದೆ. ಅವರನ್ನ ಗಂಜಿ ಕೇಂದ್ರದಲ್ಲಿ ಇಡಲಾಗಿದೆ. ಗಂಜಿ ಕೇಂದ್ರ ಅವ್ಯವಸ್ಥೆ ಆಗರ ಆಗಿದೆ. ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಮಂಗಳ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಬೇಕು. ಪುನರ್ವಸತಿ ಆಗುವವರೆಗೂ ಅವರಿಗೆ ಸೂಕ್ತವಾದ ಕಡೆ ಗಂಜಿ ಕೇಂದ್ರದಲ್ಲಿ ಅವರನ್ನ ಸ್ಥಳಾಂತರ ಮಾಡಬೇಕಾಗಿ ನಾನು ಈ